ಫ್ರೆಂಡ್ಸ್, ಇವತ್ತು ಘಮಘಮಿಸುವ ಮೃದುವಾದ ಇಡ್ಲಿ ರೆಡಿ ಆಗ್ತಿದೆ. ಇಲ್ಲೊಂದಿಷ್ಟು ಇಡ್ಲಿ ರೆಡಿ ಆಗ್ಯದ. ಆಮೇಲೆ ಇಲ್ಲಿ ಬ್ಯಾಳಿ ರೆಡಿ ಮಾಡ್ಯಾರ, ಸಾಂಬಾರು ಮಾಡ್ಬೇಕಂತ ಹೇಳಿ. ಫುಲ್ಲು ಉಬ್ಬಿತ್ತು ನೋಡ್ರಿ. ಇನ್ನೂ ಒಂದಿಷ್ಟು ಫ್ರಿಜ್ಜಲ್ಲಿ ಇಟ್ಟಾರ. ಇವತ್ತಿನ ಡೇ ಹಿಂಗಾಯಿತು. ಹಾಗೆ ಸ್ವಲ್ಪ ಟೀ ಮಾಡ್ಕೋತಿದ್ದೆ ನಾನು. ಇವ್ರ ಗಾಡಿ ಮೇಲೆ ಚಾರ್ಜರ್ ಇದು ಫೋನ್ ಹೊಸ ಐಡಿಯಾ ಹಂಗೆ ಅನಿಸ್ತು. ಅಪ್ಪ ಹೋಗೋಣ, ಅಲ್ಲಿ ಕಾಲ್ ಮಾಡು. ಬಾಯ್ ಮಾಡ ಅಜ್ಜಾಗ. ಅಯ್ಯ ಪಪ್ಪ ಬಾಯ್ ಅನ್ನಂಗ ಆಯ್ತು. ಹಾಯ್ ಸಾಕು ಬಿಡು. ಅದು ಮುಂದೆ ಕೂತಾರೆ, ಮುಂದೆ ಕೂತ್ರಾಗ ಅವು ಫಸ್ಟ್ ಟೈಮ್ ಅಲ್ಲ ಅವ್ರಿಗೆ ಕೂತಿದ್ದು. ಈಗ ಪಪ್ಪ ಊರಿಗೆ ಹೋದ್ರು. ಹಾಗೆ ನಾವು ಸುಮ್ಮನೆ ಕೂತಿದ್ದೀವಿ ಎಲ್ಲರೂ ಕೂಡ. ಅವರು ಸುಮ್ಮನೆ ಬೆಂಗಳೂರಿಗೆ ಸ್ವಲ್ಪ ಕೆಲಸ ಆಯ್ತಂತ ಹೋದರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಿರ್ಬೋದು, ಇವತ್ತು ನಾನು ಇದೇನಂತಲ್ಲ ಈ ಥರ ಚುರುಮುರಿ ಒಳಗೆ ಎಲ್ಲ ಈ ಥರ ವೆಜಿಟೇಬಲ್ಸ್ ಹಾಕಿಬಿಟ್ಟು ಖಾರ ಉಪ್ಪು ಹಾಕಿ ನಿಂಬೆಹಣ್ಣು ಕೊತ್ತಂಬರಿ ಹಾಕಿ ಮೇಲ್ಗಡೆ ಸೇವಾ ಮಿಕ್ಚರ್ ಅಂತಾರಲ್ಲ ಅದನ್ನೆಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ನನಗಷ್ಟು ಇಷ್ಟ ಆಗೋದಿಲ್ಲ, ಅವ್ರಿಗಂತ ಮಾಡಿಕೊಡ್ತಾ ಇರೋದು. ನೀವು ಒಂದ್ಸಲಿ ಟ್ರೈ ಮಾಡಿರಿ. ಬಿಜಾಪುರಲ್ಲಿ ಸ್ಪೆಷಲ್ ಎಲ್ಲರೂ ಕೂಡ ಮಾಡಿರ್ತಾರೆ ಇದನ್ನು. ಬೇಕಂದರೆ ಚೂಡ ಇರುತ್ತಲ್ಲ, ಚೂಡ ಒಳಗೂ ಆ ಥರ ಉಳ್ಳಾಗಡ್ಡಿ ಕೊತ್ತಂಬರಿ ಟೊಮೆಟೊ ಮತ್ತು ಸೇವಾ ಹಾಕ್ಕೊಂಡು ತಿಂದ್ರೆ ಅದು ಸಖತ್ತಾಗುತ್ತೆ. ಅದು ಇಷ್ಟ ಆಗುತ್ತೆ. ಇದೇ ಸ್ವಲ್ಪ ಮಸಾಲೆ ಖಾರ ಹಾಕಿ ಈ ಥರ ಎಣ್ಣೆ ಹಾಕಿ ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಒಂಥರ ಅನಿಸುತ್ತೆ. ಇದ್ರಾಗ ಜಾಸ್ತಿ ಕೊತ್ತಂಬರಿ ಇರಬೇಕು, ಕಡಿಮೆ ಇದೆ ಮನೇಲಿ, ಇಲ್ಲ ಅದಕ್ಕೋಸ್ಕರ. ಓಕೆ, ಇದನ್ನು ಟ್ರೈ ಮಾಡಿರಿ. ಟ್ರೈ ಮಾಡಿಬಿಟ್ಟು ನೀವೆಲ್ಲ ಯಾರ್ಯಾರು ಮಾಡಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಹಾಗೆ ಈಗ ಎಲ್ಲರೂ ತಿನ್ನೋಣ, ಟ್ರೈ ಮಾಡೋಣ ಬನ್ನಿ. ಎಲ್ಲರೂ ಕಾಯ್ತಾ ಇದ್ದಾರೆ.
ಎಲ್ಲ ರೀತಿ ತಿಂತಾ ಇದ್ದೀವಿ. ಚಿಕ್ಕು ಹೆಂಗಾಗ್ಯದಮ್ಮ ಪರೀಕ್ಷೆದ್ ಬಾ ತಿನ್ಬಾ ನೀನು. ಸೂಸ್ಲಾ ಮಾಡೋಣ. ಸೂಸ್ಲಾನ ಬೇಗ ಬೇಗ ರೆಡಿ ಮಾಡೋಣ. ಎಲ್ಲರಿಗೂ ಸೂಸ್ಲಾ ಅಂದರೆ ಇಷ್ಟ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ಇವತ್ತು ಐದೇಶಿ ಅಂತಂತಾರಲ್ಲ, ಮತ್ತು ಮಲ್ಲಯ್ಯ ಬರೋದು ಅಂತಾರಲ್ಲ, ಅದಕ್ಕೋಸ್ಕರ ದಂಪತಿಗಳು ಮುತ್ತೈದೆಯರಂತ ಮಾಡ್ತಾರೆ ಈ ಸೈಡ್, ಬಿಜಾಪುರ ಸೈಡು. ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸೋಮವಾರ ನೋಡಿರಿ, ನಾನು ಇಲ್ಕಲ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಬ್ಲೌಸು ನಾನು ತಂದಿರಲಿಲ್ಲ, ನಮ್ಮ ತಂಗಿ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಫಿಟ್ಟಿಂಗ್ ಕೂತ್ಬಿಟ್ಟಿದೆ ನನಗೆ. ಹಾಗಾಗಿ ಪರವಾಗಿಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಏನಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಪೌಡ್ರ್ ಅಷ್ಟು ಬಿಟ್ಟರೆ ಏನೂ ಹಚ್ಕೊಂಡಿಲ್ಲ ನಾನು. ಈಗೆಲ್ಲ ರೆಡಿ ಆಗೋಣ ಬನ್ನಿ. ಈಗ ತಲೆ ಬಾಚ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್, ಹಾಗೆ ಕಮೆಂಟ್ಸ್ ಮಾಡಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ.